ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ವೆಲ್ಕಮ್ ಟು ಪಾರ್ಟ್ 2 ಆಫ್ ನನ್ನ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದಷ್ಟು ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಟ್ರೆಡಿಷ್ನಲ್ ಸ್ಯಾರೀಸ್ ತೋರಿಸಿದ್ದೆ ಫಸ್ಟ್ ಪಾರ್ಟಲ್ಲಿ. ಸೊ ಇದು ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ, ಸೆಕೆಂಡ್ ಪಾರ್ಟ್ ಇದು. ಸೊ ಇದರಲ್ಲೂ ಒಂದಷ್ಟು ಸೀರೆನ ತೋರಿಸ್ತೀನಿ. ಆ ವಿಡಿಯೋನಲ್ಲಿ ತೋರಿಸಿದ್ದು ಮೋಸ್ಟ್ ಆಫ್ ದ ಸ್ಯಾರೀಸ್ ಬಂದು ನಮ್ಮ ಅಜ್ಜಿ ಸೀರೆ. ಸೊ ಇವತ್ತಿನ ವ್ಲಾಗಲ್ಲಿ ತೋರಿಸೋದು ಮೋಸ್ಟ್ ಆಫ್ ದ ಸ್ಯಾರೀಸ್ ನನ್ನ ಅಮ್ಮನ ಸ್ಯಾರಿ. ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸೋ ಎಲ್ಲ ಸ್ಯಾರಿಗಳು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ನನಗೆ ಎಸ್ಪೆಷಲಿ ಪರ್ಸ್ನಲ್ ಫೇವ್ರೆಟ್ ಸ್ಯಾರೀಸ್ ಇದೆ ಎಲ್ಲವುದು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಇಷ್ಟ ಆದರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್, ಓಕೆನಾ? ಸೊ ಇವಾಗ ತಡ ಮಾಡಿದೆ, ವಿಡಿಯೋ ಶುರು ಮಾಡಿಬಿಡೋಣ ಬನ್ನಿ. ನಾನು ನನ್ನ ಫಸ್ಟ್ ಫೇವ್ರೆಟ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್. ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಅಂದರೆ ಎಂಥವ್ರಿಗೆ ಆದರೂ ತುಂಬ ಇಷ್ಟ ಇರುತ್ತೆ, ಬಟ್ ಯಾರೂ ತೊಗೊಳಕ್ಕೆ ರೆಡಿ ಇರಲ್ಲ. ಬಿಕಾಸ್ ಕಾಂಜೀವರಂ ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಜಾಸ್ತಿ ಇರುತ್ತೆ, ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡಿ ತಗೊಳ್ಳುವಂತಹ ಒಂದು ಸ್ಯಾರಿ. ಆ್ಯಂಡ್ ಅದನ್ನು ಬ್ಲ್ಯಾಕ್ ಕಲರ್ಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಫಂಕ್ಷನ್ನಿಗೆ ಅಥವಾ ಶುಭ ಕಾರ್ಯಗಳಿಗೆ ಬ್ಲ್ಯಾಕ್ ಉಟ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರೂ ಜಾಸ್ತಿ ಜನ ಬ್ಲ್ಯಾಕ್ ಕಾಸ್ಟ್ಲಿ ಸೀರೆಗಳನ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ಬಟ್ ನಾನು ನಮ್ಮಮ್ಮಂಗೆ ಈ ಸೀರೆನ ತುಂಬ ಫೋರ್ಸ್ ಮಾಡಿ ಕೊಡಿಸಿದ್ದೆ. ಇದನ್ನು ನನ್ನ ಕಸಿನ್ ಮದುವೆಗೆ ತೊಗೊಂಡಿದ್ದವರು. ಸೊ ಆವಾಗ ನಾನು ತುಂಬ ಫೋರ್ಸ್ ಮಾಡಿ ಈ ಸೀರೆ ಕೊಡಿಸಿದ್ದೆ. ಓಕೆ, ದಾರೆಗೆ ಉಟ್ಕೋಬೇಡ, ರಿಸೆಪ್ಷನಿಗೆ ಅಟ್ಲೀಸ್ಟ್ ಉಟ್ಕೋ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅವ್ರಿಗೆ ಇಷ್ಟ ಇರಲಿಲ್ಲ ತೊಗೊಳಕ್ಕೆ. ಸೊ ನಾನು ಚೆನ್ನಾಗಿ ಕಾಣಿಸುತ್ತೆ ತಗೋ ಅಮ್ಮ ಅಂತ ಹೇಳಿ ಕೊಡಿಸಿದ್ದು. ಬಟ್ ಅವ್ರು ಉಟ್ಕೊಂಡ್ಮೇಲೆ ಯು ಕಾಂಟ್ ಬಿಲೀವ್ ಎಷ್ಟು ಕಾಂಪ್ಲಿಮೆಂಟ್ ಸಿಕ್ತು ಗೊತ್ತಾ ನಮ್ಮಮ್ಮಂಗೆ ಈ ಸೀರೆಯಿಂದ. ಯಾರೇ ನೋಡಿದ್ರು ವಾವ್ ಸೀರೆ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಈ ಸ್ಯಾರಿಗೆ. ಸೊ ಅದನ್ನೇ ಪವರ್ ಆಫ್ ಬ್ಲ್ಯಾಕ್ ಅಂತ ಹೇಳೋದು. ಸೊ ಅದಾದಮೇಲೆ ಅಮ್ಮನೇ ಬಂದು ನಂಗೆ ಹೇಳಿದ್ರು, ಒಳ್ಳೇದಾಯಿತು ತೊಗೊಂಡಿದ್ದು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ಹಾಗೆ ನಿಮಗೆ ಶುಭ ಕಾರ್ಯಕ್ಕೆ ಇದು ಉಡ್ಲಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಫೈನ್. ಬಟ್ ರಿಸೆಪ್ಷನ್ಸ್ಗೆ ಅಥವಾ ಯಾವುದಾದ್ರೂ ಬೇರೆ ಥರ ಈವೆಂಟ್ಸಿಗೆ ಅಲ್ಲಿಗೆಲ್ಲ ನೀವು ಟ್ರೆಡಿಷ್ನಲ್ ಫಂಕ್ಷನ್ಸ್ ಇಲ್ಲ ಅಂತ ಅಂದರೆ ಈ ಸೀರೆನ ಉಡ್ಬೋದು. ತುಂಬಾ ಕ್ಲಾಸಿಕ್ ಲುಕ್ ಕೊಡುತ್ತೆ ಇದು. ಸೊ ನಿಮಗೇನಾದರೂ ತಗೊಳ್ಳೋ ಚಾನ್ಸ್ ಸಿಕ್ಕಿದ್ರೆ ತಗೊಳ್ಳಿ ಬ್ಲ್ಯಾಕ್ ಕಲರ್ ಸ್ಯಾರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ತುಂಬ ಚೆನ್ನಾಗಿ ಕಾಣಿಸೋದು, ರಾಯಲ್ ಲುಕ್ ಕೊಡುತ್ತೆ. ಸೊ ಇದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಸ್ಯಾರಿ. ಇದು ಹಾಸನಲ್ಲೇ ಪರ್ಚೇಸ್ ಮಾಡಿದ್ದು. ಇವಾಗ ನಾನು ಇವತ್ತು ತೋರಿಸೋ ಸ್ಯಾರೀಸ್ ಎಲ್ಲ ಸ್ವಲ್ಪ ರೀಸೆಂಟ್ ಸ್ಯಾರೀಸೇನೆ, ತುಂಬ ಹಳೇ ಟ್ರೆಡಿಷ್ನಲ್ ಸ್ಯಾರಿ ಏನಲ್ಲ, ರೀಸೆಂಟ್ ಸ್ಯಾರೀಸೇ. ಯಟ್ ತುಂಬ ಟ್ರೆಡಿಷ್ನಲ್ ಆಗಿದೆ ಇದೆಲ್ಲವುದು. ಸೊ ಈ ಸೀರೆ ಫೋಟೋ ಅಮ್ಮ ಉಟ್ಕೊಂಡಿದ್ದು ನಾನು ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ, ನೀವೇ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ. ಸಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಸೆರ್ಗಿ ಈ ಥರ ಫುಲ್ ಗೋಲ್ಡನಲ್ಲಿದೆ, ಸ್ಯಾರಿ ಫುಲ್ ಈ ಥರ ಡಿಸೈನ್ ಇದೆ. ವಾವ್. ಆ್ಯಕ್ಚುಲಿ ನಾನು ಈ ಸೀರೆನೂ ಉಟ್ಕೋಬೋದು ಕಸಿನ್ ಮದುವೆಗೆ, ಆ್ಯಕ್ಚುಲಿ ಯಾವುದಾದ್ರೂ ಒಂದು ಇವೆಂಟ್ಗೆ. ಬಟ್ ದಾರೆಗೆ ಉಟ್ಕೊಳ್ಳೋಕ್ಕಾಗಲ್ಲ, ರಿಸೆಪ್ಷನ್ನಿಗೆ ನಾನು ಸೀರೆ ಉಟ್ಕೊಳ್ಳಲ್ಲ. ಸೊ ನೋಡೋಣ, ಇನ್ಯಾವುದಾದ್ರೂ ಇವೆಂಟಿಗೆ ಇದನ್ನು ಉಟ್ಕೋತೀನಿ. ತುಂಬ ಚೆನ್ನಾಗಿದೆ. ಸೊ ನಿಮಗೂ ಎಲ್ಲರಿಗೂ ಈ ಸೀರೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಇದಕ್ಕೆ ಕುಚ್ಚು ಕಟ್ಸಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿ. ಸಿ ಈ ಥರ ಕುಚ್ಚು ಕಟ್ಸಿದ್ದಾರೆ, ಸಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್, ಇದು ವೈಟ್ ಕಲರ್, ವೈಟ್ ಅಲ್ಲ ಒಂಥರ ಕ್ರೀಮ್ ಕಲರ್ ಸ್ಯಾರಿಗೆ ಗೋಲ್ಡನ್ ಕಲರ್ ಡಿಸೈನ್ ಇದೆ ಆ್ಯಂಡ್ ಪಿಂಕ್ ಕಲರ್ ಬಾರ್ಡರ್ ಇದೆ ಕೆಳಗಡೆ ಈ ಥರ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮಂಗೆ ಯೂಶ್ವಲಿ ಲೈಟ್ ಕಲರ್ಸ್ ಇಷ್ಟ ಇಲ್ಲ. ಈ ಸೀರೆನೂ ನಾನೇ ಅವ್ರಿಗೆ ಫೋರ್ಸ್ ಮಾಡಿ ಕೊಡಿಸಿದ್ದು, ಬಟ್ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿತ್ತು, ಅವರಿಗೂ ಕೂಡ ಇಷ್ಟ ಆಯಿತು. ಯೂಶ್ವಲಿ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಸ್ಯಾರಿ ಪರ್ಚೇಸ್ ಮಾಡುವಾಗ ಲೈಟ್ ಕಲರ್ಸ್ ಕಡೆ ಕಣ್ಣೂ ಹಾಕಲ್ಲ ಅವರು. ಲೈಟ್ ಕಲರ್ ತೆಗಿತಿದ್ದಂಗೆ ಬೇಡ ಇದು ಬೇಡ ತೆಗಿಲೇಬೇಡಿ ಅಂತ ಹೇಳಿಬಿಡ್ತಾರೆ. ಬಟ್ ಉಟ್ಕೊಂಡಾಗ ರಿಯಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಲೈಟ್ ಕಲರ್ ಸ್ಯಾರೀಸು, ಪೇಸ್ಟಲ್ ಕಲರ್ ಸ್ಯಾರೀಸು. ಸೊ ಹಾಗಾಗಿ ಎಲ್ಲ ಥರ ಕಲರ್ಸ್ದು ಕಲೆಕ್ಷನ್ ಇಟ್ಕೊಂಡಿರಬೇಕು, ಡಾರ್ಕು ಇರಬೇಕು, ಲೈಟು ಇರಬೇಕು. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಇದಕ್ಕೆ ಡಾರ್ಕ್ ಪಿಂಕ್ದು ಜ್ಯುವೆಲ್ರಿ ಹಾಕ್ಕೊಂಡು ಉಟ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಇದು. ಸಿ ಕೆಳಗಡೆ ಇಲ್ಲಿ ವೀಣೆ ಡಿಸೈನ್ ಇದೆ, ತುಂಬ ಯುನೀಕ್ ಆಗಿದೆ ಇದು ಆ್ಯಕ್ಚುಲಿ. ನಿಮಿಷ ಸರಿಯಾಗಿ ತೋರಿಸ್ತೀನಿ. ಹಾಂ,
ಈ ಥರ ವೀಣೆ ಮತ್ತು ತಬ್ಲಾದೆಲ್ಲ ಡಿಸೈನ್ ಇದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ದು. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಸೆರಗು ಬಂದು ಈ ಥರ ಇದೆ, ಪಿಂಕ್ ಕಲರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಕಾಂಬಿನೇಷನ್ನು. ನಂಗೆ ತುಂಬಾ ಇಷ್ಟ ಈ ಸೀರೆನೂ ಅಷ್ಟೆ. ನಂಗೆ ಒಂದೊಂದು ಸೀರೆ ತೋರಿಸ್ತಿದ್ದಂಗೂ ಇದನ್ನು ಉಟ್ಕೋಬೇಕು ಅಂತ ಅನಿಸ್ತಿದೆ. ಆದರೆ ಯಾವಾಗ ಉಟ್ಕೊಳ್ಳೋದು ನನಗಂತೂ ಗೊತ್ತಿಲ್ಲ. ಇದನ್ನೆಲ್ಲ ಉಡೋಕ್ಕೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ. ಉಲ್ಟಾ ಹಾಕ್ಕೊಂಡಿದ್ದೀನಿ. ಎಸ್, ಸಿ ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಇದಕ್ಕೂ ಅಷ್ಟೇ ಕುಚ್ಚು ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಆವಾಗ ಒಂದು ಟೈಮ್ ಇತ್ತು ಕುಚ್ಚು ಕಟ್ಸೋಕ್ಕೆ ತುಂಬ ಕ್ರೇಜ್ ಇತ್ತು. ಇವಾಗೆಲ್ಲ ಅದು ಟ್ರೆಂಡಿಂದ ಹೊಟ್ಟೋಗಿದೆ. ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತಾರೆ. ಚೆನ್ನಾಗಿದೆ ಈ ಕುಚ್ಚು ಡಿಸೈನು ಅಷ್ಟೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದೂ ಅಷ್ಟೇ ಹಾಸನಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ತೋರಿಸಿದ್ನಲ್ಲ ಆ ಸೀರೆ ಈ ಸೀರೆ ಎಲ್ಲದೂ ಒಂದೇ ಶಾಪಲ್ಲಿ, ಐ ಥಿಂಕ್ ಧನಲಕ್ಷ್ಮಿ ಸಿಲ್ಕ್ಸ್ ಅಂತ ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಧನಲಕ್ಷ್ಮಿ ಸಿಲ್ಕ್ಸು ಅಥವಾ ಸುಧಾ ಸಿಲ್ಕ್ಸ್ ಎರಡರಲ್ಲಿ ಒಂದು ಅಂಗಡಿಲಿ ಇದನ್ನು ಪರ್ಚೇಸ್ ಮಾಡಿರೋದು. ಆಗಿದೆ ಒಂದು 6 years 5 years ಅಂತೂ ಆಗಿದೆ ಇದನ್ನೆಲ್ಲ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ಸ್ಯಾರಿ ಇದು ಪರ್ಪಲ್ ಕಲರ್. ಇದು ಫುಲ್ ಟ್ರೆಡಿಷ್ನಲ್ ಸ್ಯಾರಿ. ಅಮ್ಮಂದು ಮದುವೆ ಸೀರೆ ಇದು. ನಮ್ಮಮ್ಮ ಮದುವೆಲಿ ಹುಟ್ಟಿದ ಸೀರೆ, ಅವ್ರ ಮದುವೆಯಲ್ಲಿ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಫುಲ್ ಈ ಥರ ಸ್ಟ್ರೈಪ್ಸ್ ಇದೆ, ಬಾರ್ಡರ್ ಈ ಥರ ಇದೆ, ಗಂಡು ಬೇರುಂಡ ಡಿಸೈನು. ಅಲ್ಲ, ಗಂಡು ಬೇರುಂಡ ಅಲ್ಲ, ಇದು ಹಂಸ. ಸಕ್ಕತ್ತಾಗಿದೆ. ಕಲರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದನ್ನು ರೀಸೆಂಟಾಗಿ ನನ್ನ ಕಸಿನ್ ಮದುವೆ ಒಂದಕ್ಕೆ ಅಮ್ಮ ಉಟ್ಕೊಂಡಿದ್ರು, ಅದ್ರದ್ದು ಹಾಕ್ತೀನಿ ಇಮೇಜು. ಆ್ಯಂಡ್ ನಾನು ಈಗರ್ಲಿ ವೇಟಿಂಗ್ ಈ ಸೀರೆ ಉಟ್ಕೊಳ್ಳೋದಕ್ಕೆ. ಸೆರಗು ಈ ಥರ ಇದೆ. ಸಕ್ಕತ್ತಾಗಿದೆ. ನೆಕ್ಸ್ಟ್ ಒನ್ ಇದು ನನ್ನ ತಮ್ಮಂದು ಚೌಲದಲ್ಲಿ ತಗೊಂಡಿದ್ದು ಅಂತ ಅನಿಸುತ್ತೆ ಅಮ್ಮ. ತುಂಬ ಹಳೆ ಸೀರೆ ಇದು ಅಷ್ಟೇ, ಬಟ್ ಸಿಕ್ಕಾಪಟ್ಟೆ ಭಾರ ಇದೆಯಪ್ಪ ಈ ಸೀರೆ ಅಂತೂ. ಇದು ಅಷ್ಟೇ, ಆ ಪರ್ಪಲ್ ಸ್ಯಾರಿನೂ ಅಷ್ಟೇ, ಸಿಕ್ಕಾಪಟ್ಟೆ ಭಾರ ಇದೆ. ಈಸಿ ಟು ಹ್ಯಾಂಡಲ್ ಅಲ್ವೇ ಅಲ್ಲ, ತುಂಬ ಕಷ್ಟ ಇದೆ. ಬಟ್ ಲುಕ್ಕು ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಬಾರ್ಡರು. ಫುಲ್ ಸ್ಯಾರಿ ಈ ಥರ ಇದೆ. ಏನಾದರೂ ಅವಾಗಿನ ಕಾಲದ ಸೀರೆಗಳೇ ಚೆಂದ ಅಪ್ಪ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಒಂಥರ ಆರೆಂಜು ಮತ್ತು ಡಬಲ್ ಶೇಡೆಡ್ ಮರೂನು ಪರ್ಪಲ್ ಆ ಥರ. ಆ್ಯಂಡ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಒಂಚೂರು ಬೇರೆ ಫ್ಯಾಬ್ರಿಕ್ ಮಿಕ್ಸ್ ಹಾಕಿರಲ್ಲ. ಇದು ಸೆರಗು. ತೀರಾ ಗ್ರ್ಯಾಂಡ್ ಆಗಿದೆ ಈ ಸೀರೆ ಅಂತೂ. ಸಿ, ಆರಾಮಾಗಿ ಯಾವುದಾದ್ರೂ ತುಂಬ ಹತ್ತಿರದ ಫಂಕ್ಷನ್ಗೆ ಧಾರೆಗೆ ಉಟ್ಕೋಬೋದು ಈ ಸೀರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಗೃಹ ಪ್ರವೇಶ, ಯಾವುದೇ ಫಂಕ್ಷನಿಗೆ ಬೇಕಾದರೂ ಉಟ್ಕೋಬೋದು. ತುಂಬ ಗ್ರ್ಯಾಂಡಾಗಿದೆ ಇದು. ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ಅಮ್ಮಂಗೆ ಅವ್ರ ಅಣ್ಣನ ಮಗಂದು ಉಪನಯನದ ಟೈಮಲ್ಲಿ ಕೊಡಿಸಿರೋದು. ಚೆನ್ನಾಗಿದೆ ಈ ಕಲರು ಅಷ್ಟೇ. ಒಂಥರ ರಾಮ ಗ್ರೀನು, ಬ್ಲೂ ಪಿಕಾಕ್ ಗ್ರೀನ್ ಅಂತೆಲ್ಲ ಹೇಳ್ತಾರಲ್ಲ ಆ ಕಲರು. ಎಲ್ಲದೂ ಮಿಕ್ಸ್ ಸ್ಟ್ರೈಪ್ಸ್ ಇದೆ. ಆಮೇಲೆ ಮಾವಿನಕಾಯಿ ಡಿಸೈನ್ ಇದೆ. ಬಾರ್ಡರ್ ಈ ಥರ ಇದೆ. ಸೆರಗು ಬಂದು ಇದು ಸೆರಗು. ವೆರಿ ಬ್ಯೂಟಿಫುಲ್. ಈ ಸೀರೆ ನೋಡೋದಕ್ಕಿಂತ ಉಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಮೈಲ್ಡ್ ಕಲರ್ ಇದು, ತುಂಬ ಕಣ್ಣಿಗೆ ಹೊಡೆಯೋ ಥರ ಕಲರ್ ಅಲ್ಲ. ಆ್ಯಕ್ಚುಲಿ ವೆದರ್ ಇಷ್ಟು ತನಕ ಬಿಸಿಲಿತ್ತು, ಚೆನ್ನಾಗಿತ್ತು. ಇವಾಗ ಸಡನ್ನಾಗಿ ಡಿಮ್ ಆಗೋಯಿತು. ಅದಕ್ಕೆ ಸ್ವಲ್ಪ ಲೈಟಿಂಗು ಕಡಿಮೆ ಆದಂಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಸ್ಯಾರಿ ಎಲ್ಲ ಪ್ರಾಪರಾಗಿ ಕಾಣಿಸ್ತಿದೆ ಕಲರು. ಸೊ ತೋರಿಸ್ತಾ ಇದ್ದೀನಿ ಲೈಟಲ್ಲೇ. ಇದು ಯೆಲ್ಲೋ ಆ್ಯಂಡ್ ಮೆರೂನ್. ಇದು ಅಷ್ಟೇ ತುಂಬ ಟ್ರೆಡಿಷ್ನಲ್ ಕಲರ್ ಇದು.
ನಾನು ಫಸ್ಟ್ ಪಾರ್ಟಲ್ಲಿ ಒಂದು ತೋರಿಸಿದ್ದೆ, ಅದು ಪ್ಲೇನ್ ಇತ್ತು. ಇದು ಸೇಮ್ ಕಾಂಬಿನೇಷನ್ನು ಬಟ್ ಸ್ವಲ್ಪ ಜರಿ ಡಿಸೈನ್ ಇದೆ, ತುಂಬ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ಇದು ಯಾವಾಗ ತೊಗೊಂಡಿದ್ದು ಅಂತ ಮರ್ತು ಹೋಗಿದೆ ನನಗೆ. ಬಾರ್ಡರ್ ಈ ಥರ ಇದೆ. ಇದು ಸ್ವಲ್ಪ ಸಾಫ್ಟ್, ಭಾರ ಇದೆ, ಜರಿ ಇರೋದ್ರಿಂದ ಭಾರ ಇದೆ, ಬಟ್ ಸ್ಯಾರಿ ಸಾಫ್ಟ್ ಆಗಿದೆ, ಒರಟಾಗಿಲ್ಲ. ಇದು ಸೆರಗು. ಸೆರಗು ತುಂಬ ಗ್ರ್ಯಾಂಡ್ ಇದೆ ಆ್ಯಕ್ಚುಲಿ. ಇದು ಸೆರಗು. ಸಾರಿ, ಇದು ಸ್ಯಾರಿ. ವೆರಿ ಬ್ಯೂಟಿಫುಲ್. ಸ್ಯಾರಿ ಫುಲ್ ಈ ಥರ ಇದೆ. ಓಕೆನಾ. ನೆಕ್ಸ್ಟು ಯೆಲ್ಲೋಗೆ ಗ್ರೀನ್ ಕಲರ್. ಸೇಮ್, ಅದು ಯೆಲ್ಲೋಗೆ ಮರೂನು, ಇದು ಯೆಲ್ಲೋಗೆ ಗ್ರೀನು. ಇದು ಅಷ್ಟೇ ಚೆನ್ನಾಗಿದೆ. ಇದು ಅದಕ್ಕಿಂತ ಸಾಫ್ಟ್ ಆಗಿದೆ, ಭಾರ ಇಲ್ಲ. ಈ ಥರ ಇದೆ ಬಾರ್ಡರ್ ಡಿಸೈನು. ತುಂಬ ಟ್ರೆಡಿಷ್ನಲ್ ಆಗಿದೆ ಬಾರ್ಡರ್ ಅಂತೂ. ಆಮೇಲೆ ಸ್ಯಾರಿ ಫುಲ್ಲು ಗಂಡು ಬೇರುಂಡೆ ಡಿಸೈನು, ಬುಟ್ಟ ಬುಟ್ಟ ಮಧ್ಯ. ಸೆರಗು ಇದು ಸೆರಗು. ತುಂಬ ಚೆನ್ನಾಗಿದೆ. ಇಲ್ಲಿ ಗ್ರೀನ್ ಮತ್ತು ರೆಡ್ ಎರಡು ಕಲರ್ದು ಡಿಸೈನ್ ಇದೆ ಮಧ್ಯ. ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಕಲರ್, ಪಿಕಾಕ್ ಬ್ಲೂ. ಇದು ಚೆನ್ನಾಗಿದೆ. ಇದು ಅಷ್ಟೇ ನಮ್ಮ ದೊಡ್ಡಮ್ಮನ ಮಗಂದು ರಿಸೆಪ್ಷನಿಗೆ ತೊಗೊಂಡಿದ್ದು ಸ್ಯಾರಿ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಆಗಿದೆ. ಸೀರೆನೂ ಅಷ್ಟೇ, ಒಂದೇ ಒಂದು ಅಂಚು ಜರಿ. ಕಲರ್ ಮಾತ್ರ ತುಂಬಾ ರಿಚ್ ಆಗಿದೆ. ಸೆರಗು ಏನಿಲ್ಲ, ಸಿಂಪಲ್ ಇದೆ. ಇದು ಕುಚ್ಚು ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ಥರ ಡಿಫ್ರೆಂಟ್ ಆಗಿದೆ, ತುಂಬ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆರಗು ಡಿಸೈನು. ಸೆರಗು ಅಷ್ಟೇ ಒಂಥರ ಯೂನಿಕ್ಕಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಸ್ಯಾರಿ ಇದು ನಮ್ಮನೆ, ಈ ಮನೆ ಕಟ್ಟಿದ್ವಲ್ಲ ಆವಾಗ ಗೃಹ ಪ್ರವೇಶದ ಟೈಮಲ್ಲಿ ತೊಗೊಂಡಿದ್ದು. 2015 ತೊಗೊಂಡಿದ್ದು, ಸಾರಿ 2014 ನವೆಂಬರಲ್ಲಿ ಮನೆ ಕಟ್ಟಿದ್ದು. ಸೊ ಆವಾಗ ಗೃಹ ಪ್ರವೇಶ ಮಾಡಿದ್ದು. ಸೊ ಆವಾಗ ತೊಗೊಂಡಿದ್ದು ಸ್ಯಾರಿ ಇದು. 10 ಇಯರ್ಸ್ ಹಳೆ ಸ್ಯಾರಿ ಇದು. ಬಾರ್ಡರ್ ಈ ಥರ ಇದೆ. ಫುಲ್ ಸ್ಯಾರಿ ಈ ಥರ ಇದೆ. ಇದು ಒಂಥರ ಡಬಲ್ ಶೇಡೆಡ್ ಸ್ಯಾರಿ, ಪಿಂಕ್ ಮತ್ತು ಗೋಲ್ಡ್. ನೆಕ್ಸ್ಟ್ ಸೆರಗು ಬಂದು ಈ ಥರ ಇದೆ. ಇದಂತೂ ತುಂಬಾ ಲೈಟ್ ವೆಯ್ಟ್ ಆಗಿದೆ, ಆರಾಮಾಗಿ ಉಟ್ಕೋಬೋದು, ಕಷ್ಟ ಆಗೋಲ್ಲ ಉಡೋಕ್ಕೆ, ಭಾರ ಇಲ್ಲ. ಇದು ಸೆರಗು. ಸೊ ನೆಕ್ಸ್ಟ್ ಬಂದು ಇದು ಒಂಥರ ಮೆಹಂದಿ ಗ್ರೀನ್ ಕಲರ್ ಸ್ಯಾರಿ, ಸಖತ್ ಟ್ರೆಡಿಷ್ನಲ್ ಆಗಿದೆ. ಫುಲ್ ಸ್ಯಾರಿ ಈ ಥರ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಕಲರ್ ಇದು ಯುನೀಕ್ ಆಗಿದೆ, ಕಲರ್ ನಾರ್ಮಲ್ ಆಗಿಲ್ಲ ಕಲರ್. ಇದು ಸಖತ್ ರೇರ್ ಕಲರ್. ಇದು ಲೈಟ್ ಮೆಹಂದಿ ಗ್ರೀನಿಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್. ಇದು ಸೆರಗು. ಸೆರಗಂತೂ ಸಖತ್ ಗ್ರ್ಯಾಂಡ್ ಆಗಿದೆ. ಸ್ಯಾರಿನೂ ಅಷ್ಟೇ ಸಖತ್ ಗ್ರ್ಯಾಂಡ್ ಆಗಿದೆ ನೋಡಿ. ಫುಲ್ ಸ್ಯಾರಿ ಈ ಥರನೇ ಇದೆ. ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ಒನ್ ಕಾಫಿ ಕಲರ್ ಸ್ಯಾರಿ. ಇದು ನಮ್ಮ ಸರ್ಸಜ್ಜಿದು, ಅಂದರೆ ಅಮ್ಮನಮ್ಮಂದು ಪ್ಲೇನ್ ಸ್ಯಾರಿ. ತುಂಬ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇಲ್ಲೆಲ್ಲ ಸುಕ್ಕಾಗ್ಬಿಟ್ಟಿದೆ, ನೀಟಾಗಿ ಐರನ್ ಮಾಡಿಸ್ಬೇಕು ಇದನ್ನು. ನಾನು ಉಟ್ಕೊಂಡಿದ್ದೆ ಒಂದು ಸತಿ, ಯಾವುದೋ ಫಂಕ್ಷನ್ ಇತ್ತು, ಒಂದು ಕಸಿನ್ ಮದುವೆನೇ, ಅವಾಗ ಉಟ್ಕೊಂಡಿದ್ದೆ. ಅದ್ರದ್ದು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಸೈಡಲ್ಲಿ. ಇದು ಸೆರಗು, ಕಾಫಿ ಕಲರ್ ಸ್ಯಾರಿ. ಈ ಕಲರ್ ಸೀರೆನೂ ಸಿಗೋದು ತುಂಬ ಕಷ್ಟ ಇವಾಗ, ಒಂಥರ ಸ್ನಫ್ ಕಲರ್. ನೆಕ್ಸ್ಟ್ ಒನ್ ಬ್ಲೂ ಕಲರ್,
ಒಂಥರ ಪೀಕಾಕ್ ಬ್ಲೂ ಇದು. ಇದಕ್ಕೆ ಮಾವಿನಕಾಯಿ ಡಿಸೈನ್, ಫುಲ್ ಸ್ಯಾರಿ ಈ ಥರ ಮಾವಿನಕಾಯಿ ಡಿಸೈನ್ ಇದೆ. ಸೆರಗು ಗ್ರ್ಯಾಂಡ್ ಆಗಿದೆ. ಇದು ಸೆರಗಿಗೂ ಅಷ್ಟೇ ಫುಲ್ ಸ್ಯಾರಿ ಈ ಥರ ಮಾವಿನಕಾಯಿ, ಸೆರಗಿಗೆ ಮಾವಿನಕಾಯಿ ಡಿಸೈನ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಯಾರಿ ಇದು ಅಷ್ಟೇ ನಮ್ಮಮ್ಮಂಗೆ ತುಂಬ ಫೇವ್ರೆಟ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತುಂಬ ಟ್ರೆಡಿಷ್ನಲ್ ಸ್ಯಾರಿ. ನಾನು ಫಸ್ಟ್ ಪಾರ್ಟಲ್ಲಿ ಒಂದು ಚೆಕ್ಸ್ ತೋರಿಸಿದ್ದೆ ಸೀರೆ. ಸೊ ಇದು ಸ್ವಲ್ಪ ಅದೇ ಥರ ಸೀರೆ ಥರನೇ ಇದೆ, ಬಟ್ ಅದು ಚೆಕ್ಸ್ ಇತ್ತು, ಇದು ಸ್ಟ್ರೈಪ್ಸ್ ಇದೆ. ಫುಲ್ ಸ್ಯಾರಿ ಥರ ಸ್ಟ್ರೈಪ್ಸ್ ಇದೆ, ಮಧ್ಯದಲ್ಲಿ ಬುಟ್ಟ ಇದೆ ದೊಡ್ಡದು. ಈ ಥರ ಬುಟ್ಟ ಡಿಸೈನ್ಸ್ ಇದೆ. ಅಯ್ಯೋ ಹಾಂ, ಈ ಥರ ಲೀಫ್ ಡಿಸೈನು. ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೆರಗು ಇಲ್ಲಿದೆ. ಸೆರಗು ತುಂಬ ಪ್ಲೇನ್ ಆಗಿದೆ, ಜಾಸ್ತಿ ಗ್ರ್ಯಾಂಡ್ ಇಲ್ಲ, ಜಸ್ಟ್ ಸ್ಟ್ರೈಪ್ಸು. ಎಸ್, ಇದು ನೋಡೋಕೆ ತುಂಬ ಗ್ರ್ಯಾಂಡ್ ಆಗಿದೆ, ಬಟ್ ತುಂಬಾ ಲೈಟ್ ವೆಯ್ಟ್ ಇದೆ ಸ್ಯಾರಿ, ಆರಾಮಾಗಿ ವೇರ್ ಮಾಡ್ಬೋದು, ಕಷ್ಟ ಏನಾಗಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲ, ಇನ್ನೊಂದಿದೆ ಇದಾದಮೇಲೆ. ಓಕೆ, ಇದು ಬ್ಲೂ ಕಲರ್ ಸ್ಯಾರಿ. ಇದು ಒಂಥರ ರಾಯಲ್ ಬ್ಲೂ ಕಲರ್ ಸ್ಯಾರಿ. ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ ಈ ಸೀರೆ ಅಂತೂ. ಬಾರ್ಡರು ಅಷ್ಟೇ ಸಿಂಪಲ್ ಆಗಿದೆ, ಗಂಡು ಬೇರುಂಡ ಡಿಸೈನ್ ಬಾರ್ಡರು, ತುಂಬ ಸಿಂಪಲ್ ಆಗಿದೆ. ಇದು ಸಿಲ್ವರ್ ಜರಿ, ಇದು ಗೋಲ್ಡನ್ ಜರಿ ಅಲ್ಲ. ಸೆರಗು ಇದು ಸೆರಗು. ಈ ಥರ ಕಾಣಿಸುತ್ತೆ ಫುಲ್ ಸ್ಯಾರಿ. ಇದು ಅಷ್ಟೇ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ ಅಂದರೆ ಮದುವೆಯಲ್ಲಿ ದೇವ್ರ ಸಮಾರಾಧನೆ ಅಥವಾ ವರಪೂಜೆ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ಉಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಸ್ಯಾರಿ ನಾನು ತೋರಿಸ್ತಾ ಇರೋದು ಕಾಂಚೀವರಂ ಸ್ಯಾರೀಸಲ್ಲಿ. ಅಗೈನ್ ರಾಯಲ್ ಬ್ಲೂ ಕಲರ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಸೀರೆ ಅಂತೂ ಎಲ್ಲ ಅಂಗಡಿಲೂ 10 ಸೀರೆ ಬೇಕಾದರೂ ಸಿಗುತ್ತೆ, ಅಷ್ಟು ಜಾಸ್ತಿ ಜನ ಇವಾಗ ಈ ಕಾಂಬಿನೇಷನ್ ಸೀರೆಗಳನ್ನ ಇಟ್ಟಿರ್ತಾರೆ ಅಂಗಡಿಗಳಲ್ಲಿ. ಬಟ್ ಇದೊಂದು ಸ್ವಲ್ಪ ಯುನೀಕ್ ಆಗಿದೆ, ಬಾರ್ಡರು ಲೈಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ರಿಂಟ್ಸ್ ಎಲ್ಲ ಇದೆ, ತುಂಬ ಯುನೀಕ್ ಆಗಿದೆ. ಇದು ಕಲರ್ ಯುನೀಕ್ ಆಗಿಲ್ಲ ಅಂತ ಅಂದರೂ ಕೂಡ ಡಿಸೈನ್ ಆ್ಯಂಡ್ ಪ್ಯಾಟರ್ನ್ ತುಂಬಾ ಯೂನಿಕ್ ಆಗಿದೆ. ಸೊ ಹಾಗಾಗಿ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಇದಕ್ಕೆ ಕುಚ್ಚು ಡಿಸೈನ್ ಈ ಥರ ಕಟ್ಸಿದ್ದಾರೆ. ಎಲ್ಲ ಮಡ್ಚಿಟ್ಬಿಟ್ಟು ಹೆಂಗೆಂಗೋ ಹೋಗ್ಬಿಟ್ಟಿದೆ ಕುಚ್ಚು, ಅದನ್ನು ನೀಟಾಗಿ ಅಯನ್ ಮಾಡಿಸ್ಬೇಕು. ಸ್ಯಾರಿ ಫುಲ್ಲು ಈ ಥರ ಇದೆ. ಇದು ಆ್ಯಕ್ಚುಲಿ ತುಂಬ ಅಗ್ಲ ಬಾರ್ಡರ್ ಇದೆ, ಸ್ವಲ್ಪ ಹೈಟ್ ಜಾಸ್ತಿ ಇರೋರಿಗೆ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಯಾರಿ. ಈ ಥರ ಫುಲ್ ಸ್ಯಾರಿ ಈ ಥರ ಪ್ಲೇನ್ ಇದೆ, ಕೆಳಗಡೆ ಬಾರ್ಡರಿಗೆ ಈ ರೀತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ದು ಪ್ರಿಂಟ್ಸ್ ಇದೆ. ಇದು ಅಷ್ಟೇ ತುಂಬ ಲೈಟ್ ವೆಯ್ಟಾಗೇ ಇದೆ, ಚೆನ್ನಾಗಿದೆ ಸ್ಯಾರಿ. ಎಸ್, ಇಷ್ಟು ನಮ್ಮ ಹತ್ರ ಇರುವಂತಹ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಸೀರೆಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಈ ಡಿಸೈನ್ಸಿಂದ ನಿಮಗೆ ಹೆಲ್ಪ್ ಆಗಿದ್ದರೆ, ನೀವು ಈ ಥರ ಸೀರೆಗಳನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ. ಆ್ಯಂಡ್ ನೆಕ್ಸ್ಟ್ ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್, ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಆಫ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನನ್ನ ಚಾನಲಲ್ಲಿ ತೋರಿಸ್ತೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಎಲ್ಲರೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಬಟ್ ಜಾಸ್ತಿ ಕಲೆಕ್ಷನ್ಸ್ ತೋರಿಸಿಲ್ಲ ನೀವು ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ನನ್ನ ವೀಡಿಯೋನಲ್ಲಿ ಇನ್ನೂ ಹೆಚ್ಚು ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತೀನಿ. ಸೊ ಈ ಥರ ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.